ಟಾಪ್ 3 ಅಲ್ಲಿ ಯಾರು ಬರಬೇಕು ಬ್ರೋ? ಪ್ರತಾಪ್, ಕಾರ್ತಿಕ್ ಅಂಡ್ ತನಿಷಾ. ವಿನಯ್, ಕಾರ್ತಿಕ್, ಕಾರ್ತಿಕ್, ಸಂಗೀತಾ, ಪ್ರತಾಪ್. ಕಾರ್ತಿಕ್, ಡ್ರೋನ್ ಪ್ರತಾಪ್, ಸಂಗೀತ. ಯಾಕೆ ಬ್ರೋ? ಬೆಸ್ಟ್ ಪ್ಲೇಯರ್ಸ್. ನಮ್ರತಾ. ಓಕೆ. ಸಂತೋಷ್. ಓಕೆ. ವಿನಯ್. ಓಕೆ. ಟಾಪ್ 3 ಅಲ್ಲಿ ಐ ಥಿಂಕ್ ಕಾರ್ತಿಕ್ ಅಂಡ್ ಪ್ರತಾಪ್ ಅಂಡ್ ವರ್ತೂರ್ ಸಂತೋಷ್ ಇದ್ರೆ ಬೆಟರ್. ವರ್ತೂರ್ ಸಂತೋಷ್. ಓಕೆ. ವರ್ತೂರ್ ಸಂತೋಷ್ ಯಾಕೆ? ಬಿಕಾಸ್ ಯಾಕೆಂದ್ರೆ ಅವರು ಸಿನ್ಸ್ ಯು ನೋ ದಟ್ ಪಾಪ ಹಳ್ಳಿಯಿಂದ ಬೇರೆ ಬಂದಿದ್ದಾರೆ ಆ್ಯಂಡ್ ಅವ್ರಿಗೆ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್ ಬೇರೆ ಇದೆ. ಈವನ್ ನಾಮಿನೇಷನ್ಸ್ ಅಲ್ಲೆಲ್ಲ ಸೇವ್ ಮಾಡಬೇಕಾದ್ರೆ ವಿ ಕ್ಯಾನ್ ಸಿ ದಟ್ ಹೀಸ್ ಹ್ಯಾವಿಂಗ್ ಅ ಹ್ಯೂಜ್ ಫ್ಯಾನ್ ಫಾಲೋಯಿಂಗ್. ಸಿ ಈವನ್ ಐ ಫ್ಯಾನ್ ಆಫ್ ಹಿಮ್. ಸೊ ಅವ್ರು ವಿನ್ ಆದರೆ ಇಟ್ ಇಸ್ ಮಚ್ ಬೆಟರ್. ವಿನಯ್, ಕಾರ್ತಿಕ್ ಮತ್ತೆ ಸಂಗೀತ. ನನ್ಗನ್ಸಿದ ಮಟ್ಟಿಗೆ ಲೈಕ್ ವಿನಯ್ ಬರ್ಬೋದು. ನಂಗೆ ಕಾರ್ತಿಕ್ ಇಷ್ಟ. ಕಾರ್ತಿಕ್ ಒಬ್ಬನ್ ಬರಬೇಕು. ಪ್ರತಾಪ್ ಬರಬೇಕು ನನಗೆ, ಯಾಕಂದ್ರೆ ಜೆನ್ಯೂನ್ ಆಗಿ ಆಡ್ತಾ ಇದ್ದಾನೆ ಅವನು. ಪ್ರತಾಪ್, ಸಂಗೀತ, ಕಾರ್ತಿಕ್. ಓಕೆ. ಸೊ ಕಾರ್ತಿಕ್ ಯಾಕೆ ಬ್ರೋ? ನನಗೆ ಇಷ್ಟ. ನಿಮ್ಗೆ ಇಷ್ಟ. ಓಕೆ. ಪ್ರತಾಪ್ ಚೆನ್ನಾಗಿ ಆಡ್ತಿದ್ದಾರೆ. ಮೈಂಡ್ ಗೇಮ್ ಚೆನ್ನಾಗಿದೆ. ಓಕೆ. ಕಾರ್ತಿಕ್. ನೆಕ್ಸ್ಟ್ ಸೆಕೆಂಡು ಬಂದು ವರ್ತೂರ್ ಸಂತೋಷ್. ಫಸ್ಟ್ ಬಂದು ವಿನಯ್. ಯಾಕೆ ಬ್ರೋ ವಿನಯ್? ಏನೇನು ಸ್ಟ್ರೈಟ್ ಫಾರ್ವರ್ಡ್. ಓಕೆ. ಗೇಮ್ ಎಲ್ಲ ಚೆನ್ನಾಗಿ ಆಡ್ತಾರೆ. ಓಕೆ. ಬಿಟ್ಟಿನೆಲ್ಲ ಗೇಮಲ್ಲಿ ಮನೆಯಲ್ಲಿ ಎಲ್ಲ ಚೆನ್ನಾಗಿದೆ. ಓಕೆ. ಕಾರ್ತಿಕ್, ವರ್ತೂರ್ ಸಂತೋಷ್. ಓಕೆ. ತನಿಷಾ ಯಾಕೆ? ಚೆನ್ನಾಗಿ ಆಡ್ತಾರೆ. ತುಕಾಲಿ. ಓಕೆ. ಆಮೇಲೆ ವಿನಯ್. ಆಮೇಲೆ ಪ್ರತಾಪ್ ಇಷ್ಟ. ಯಾಕೆ ಅವರು ಇಷ್ಟ? ತುಂಬ ಸೈಲೆಂಟು, ಕಮಿಟೆಂಟು, ಮತ್ತು ಯಾರು ಇದ್ವಲ್ಲ ಮತ್ತು ಮರ್ಯಾದೆ ರೆಸ್ಪೆಕ್ಟ್ ಕೊಡೋದು, ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡೋದು, ಅಕ್ಕಂದಿರಂತ ಮಾಡೋದು, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತಾನೆ. ಅಣ್ಣ ಅಕ್ಕ ಅಂತ. ಟಾಪ್ 3 ಯಾರು ಬರಬೇಕು? ನಾವು ಪ್ರತಾಪೇ ಬರಬೇಕು. ಕಾರ್ತಿಕ್. ಬರ್ತಾರೆ. ಓಕೆ. ಸೊ ನಿಮ್ಗೆ ಯಾರು ಇಷ್ಟ ಬ್ರೋ? ಕಾರ್ತಿಕ್ ಇಷ್ಟ. ಯಾಕೆ? ತನಿಷಾ. ಓಕೆ. ಕಾರ್ತಿಕ್. ಓಕೆ. ಸಂತೋಷ್. ವರ್ತೂರ್ ಸಂತೋಷ್ ಯಾಕೆ ಬರ್ಬೇಕು? ಮತ್ತೆ ಅವರು ನಮಗೆ ಫೇವರೇಟ್. ತುಂಬ ಅವರು ಇದು ಏನೇಳು ಓಪನ್ ಅಪ್, ಯಾವುದೋ ಕಲ್ಮಶ ಇಲ್ಲ ಅವ್ರ ಮನಸ್ಸಲ್ಲಿ. ಸಂಗೀತ, ವಿನಯ್. ಓಕೆ. ಕಾರ್ತಿಕ್. ಓಕೆ. ಕಾರ್ತಿಕ್ ಯಾಕೆ ಬರ್ಬೇಕು? ಲೈಕ್ ಯಾರೇ ಇನ್ಸಲ್ಟ್ ಮಾಡಿದ್ರು ಅವ್ನು ಅದನ್ನೇನು ತಲೆಗೆ ಹಚ್ಕೊಳ್ತೇನೆ. ಎಲ್ಲರೂ ಅನ್ಕೊಂಡಿದ್ದಾರೆ ಅವ್ನು ವಾಯ್ಸ್ ರೈಸ್ನ ಅಲ್ಲಿ ಉಳ್ಕೊಳ್ಳೋಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಬಟ್ ಆದರೆ ಅವ್ರದ್ದೇ ಒಂದು ಇಂಟೆನ್ಷನ್ ಇಂದ ಗೇಮ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸಂಗೀತ. ನೆಕ್ಸ್ಟ್ ಸೆಕೆಂಡ್ ಕಾರ್ತಿಕ್. ಓಕೆ. ಫಸ್ಟ್ ವಿನಯ್, ಸಂಗೀತ. ಆಮೇಲೆ ಇನ್ನೊಬ್ರು ಯಾರು ಸ್ಟ್ರಾಂಗ್ ಕಂಟೆಂಡರ್? ಕಾರ್ತಿಕ್ ಏನಾದ್ರು. ಫಸ್ಟ್ ಕಾರ್ತಿಕ್. ಓಕೆ. ಸೆಕೆಂಡ್ ಸಂಗೀತ. ಎರಡು ವಿನಯ್. ಸಿರಿ ಮತ್ತು ಪ್ರತಾಪ್. ಸಂಗೀತ, ಪ್ರತಾಪ್, ಕಾರ್ತಿಕ್. ಓಕೆ. ಪ್ರತಾಪ್ ಅವರು. ಇನ್ನೊಂದು ಸಂಗೀತ. ಕಾರ್ತಿಕ್. ಓಕೆ. ಪ್ರತಾಪ್. ಓಕೆ. ಮತ್ತೆ ಸಂಗೀತ. ಕಾರ್ತಿಕ್, ಸಂಗೀತ, ಆಮೇಲೆ ತನಿಷಾ. ಓಕೆ. ಆಮೇಲೆ ಪ್ರತಾಪ್. ಓಕೆ. ಸೊ ಆಮೇಲೆ ಹೇಳಿ. ವರ್ತೂರ್ ಪ್ರಕಾಶ್. ಸೊ ಇಷ್ಟು ಜನ ಚೆನ್ನಾಗಿ ಆಡ್ತಾ ಇದ್ದಾರೆ. ವಿನಯ್, ಕಾರ್ತಿಕ್. ಓಕೆ. ಯಾಕೆ ಕಾರ್ತಿಕ್ ಬರ್ಬೇಕು? ಕಾರ್ತಿಕ್ ಗೇಮ್ಸ್ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ. ಓಕೆ. ಸಂಗೀತ ಸವಾಸ ಬಿಟ್ಟರೆ ಇನ್ನೂ ಚೆನ್ನಾಗಿ ಆಡ್ತಾರೆ. ಟಾಪ್ 3 ಅಲ್ಲಿ ಸಂಗೀತ. ಓಕೆ. ಟಾಪ್ 1 ಅಲ್ಲಿ ಪ್ರತಾಪ್, ಕಾರ್ತಿಕ್. ಓಕೆ. ಸೊ ಪ್ರತಾಪ್ ಯಾಕೆ ಬರ್ಬೇಕು? ಪ್ರತಾಪ್ ಲೇಡೀಸ್ ಬಗ್ಗೆ ಚೆನ್ನಾಗಿದೆ, ಚೆನ್ನಾಗಿ ಮಾತಾಡ್ತಾರೆ, ಒಳ್ಳೆ ಅಭಿಪ್ರಾಯ ಚೆನ್ನಾಗಿದೆ. ಓಕೆ. ಕಾರ್ತಿಕ್ ಅವರು, ವರ್ತೂರ್ ಸಂತೋಷ್. ಅದಿಷ್ಟ ಆಗಲ್ಲ. ಓಕೆ. ಯಾಕೆ ವರ್ತೂರ್ ಸಂತೋಷ್ ಅವ್ನಿಗೇನು ಗೊತ್ತಿಲ್ಲ. ಎಲ್ಲ ಒಳ್ಳೆತನನೇ ಅವ್ರು ಬಯಸೋದು. ಓಕೆ. ಬೇರೆಯವರೆಲ್ಲ ಅವ್ನು ಹಳ್ಳಿ ಕೂಗು ಅಂತ ತಿಳ್ಕೊಂಡಿದ್ದಾರೆ. ಬಟ್ ಎಲ್ಲ ತಿಳ್ಕೊಂಡಿದ್ದಾನೆ ಅವನು. ಹೌದೌದು. ಆದ್ರೆ ಎಲ್ಲರೂ ಚೆನ್ನಾಗಿರ್ಬೇಕು. ಅದ್ರಲ್ಲಿ ಯಾರು ಗೆಲ್ಲೂರು ಇಬ್ರು ಕಿತ್ಲಾಡೋರು ಅಷ್ಟು ಜನ ಕಿತ್ತಾಡ್ತಾರೆ. ನೋಡ್ಬೇಕನ್ನಿಸ್ತದೆ. ಜಗಳ ಮಾಡಿದಾಗ ನಮ್ಗೆ ಕೋಪ ಬಂದ್ಬಿಡುತ್ತೆ. ಯಪ್ಪ ಇದು ನೋಡೋದೇ ಬೇಡ ನಮ್ಗೆ, ಆಫ್ ಮಾಡ್ಬಿಡೋಣ ಟಿವಿನ ಅನ್ನಿಸ್ತದೆ. ಆಮೇಲೆ ಅವ್ರು ಖುಷಿಯಾಗಿದ್ದಾಗ ಈ ಗೇಮ್ ಎಲ್ಲ ಆಡ್ತಾ ಇದ್ದಾಗ ಚೆನ್ನಾಗಿರ್ತದೆ. ನೋಡ್ಬೇಕು ಇವ್ರನ್ನೆಲ್ಲ ಅಂತ. ತುಂಬಾ ಥ್ಯಾಂಕ್ ಯು. ಮತ್ತೆ ಪ್ರತಾಪ್. ಓಕೆ. ಕಾರ್ತಿಕ್. ಥರ್ಡ್ ಪ್ಲೇಸ್ ಅಲ್ಲಿ ವರ್ತೂರ್ ಸಂತೋಷ್ ಬರಬೇಕು. ಓಕೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಕಾರ್ತಿಕ್ ಬರಬೇಕು ಅನ್ಕೊಂತೀನಿ. ಓಕೆ. ಫಸ್ಟ್ ಪ್ಲೇಸ್ ಅಲ್ಲಿ ವಿನಯ್ ಬರಬೇಕು. ವಿನಯ್, ಕಾರ್ತಿಕ್, ಪ್ರತಾಪ್. ಕಾರ್ತಿಕ್, ವಿನಯ್ ಮತ್ತೆ ಪ್ರತಾಪ್. ಓಕೆ. ಪ್ರತಾಪ್ ಯಾಕೆ? ಪ್ರತಾಪ್ ಯಾಕೆ ಅಂದ್ರೆ ಅಗ್ರೆಸಿವ್ ಆಗಿ ಆಡಲ್ಲ. ಅವರು ತುಂಬಾ ಸೈಲೆಂಟ್ ಆಗಿ ಆಡ್ತಾರೆ. ಮತ್ತೆ ಟಾಸ್ಕ್ ವಿಷಯದಲ್ಲಿ ಬಂದಾಗ ಮೆಂಟಲಿ ಅವರು. ಯಾಕೆ ಅಂತ ಹೇಳಿದ್ರೆ ಅವರು ಹಳ್ಳಿಕಾರ ಅಂತ ಹೇಳ್ಬಿಟ್ಟು ಒಂದು ಹಸುಗಳ ಬಗ್ಗೆ ತುಂಬಾ ಜನಪ್ರಿಯ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಅವ್ರು ಗೆದ್ರೆ ಇನ್ನ ಮುಂದಕ್ಕೂ ಇನ್ನ ಅವರು ಜಾತ್ರೆ ಗೀತ್ರೆ ಮತ್ತೆ ಇನ್ನೊಂದು ಈ ಎತ್ತಿನ ಬಂಡಿ ಓಟ ಮತ್ತೆ ಹಸುಗಳ್ದೇನೇನೋ ಜಾತ್ರೆ ಎಲ್ಲ ನಡೆಸ್ತಾರೆ.
ಅವ್ರಿಗೆ ತುಂಬಾ ಹೆಲ್ಪ್ ಆಗ್ಬೋದು ಮುಂದಕ್ಕೆ ಅಂತ ಫ್ಯೂಚರ್ ಹೆಲ್ಪ್ ಆಗ್ಬೋದು. ಅದರಿಂದ ಗೆದ್ರೆ 50 ಲಕ್ಷ ಬರುವಂತ ದುಡ್ಡು ಇರುತ್ತಲ್ವಾ, ಅದರಿಂದ ಮುಂದಕ್ಕೆ ಬಹಳ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿ ಅಂತ ನನ್ನ ಒಂದು ಉದ್ದೇಶ. ಯಾಕಂದ್ರೆ ಇವರೆಲ್ಲ ಫಿಲಿಂ ಸ್ಟಾರ್ಸ್ ಸೀರಿಯಲ್ನವ್ರು ಏನಂತ ಹೇಳಿದ್ರೆ ಅವ್ರಿಗೋಸ್ಕರ ಅವ್ರು ದುಡ್ಡು ಮಾಡ್ಕೊಳ್ತಾರೆ ಹೊರತು ಜನಗಳಿಗೋಸ್ಕರ ಏನು ಮಾಡೋದೇನಿರಲ್ಲ ಅದ್ರಲ್ಲಿ. ವರ್ತೂರ್ ಸಂತೋಷ್ ಅವ್ರು ಅಟ್ಲೀಸ್ಟ್ ಗೆದ್ರೆ ಏನಾಗುತ್ತೆ ಅಂದ್ರೆ ಹಳ್ಳಿ ಜನಕ್ಕೆ ಒಂದು ಹಸುಗಳು ಮೇಸುವಂತವ್ರು ಇರ್ಬೋದು, ರೈತರು ಇರ್ಬೋದು, ಇವ್ರಿಗೆಲ್ಲ ಒಂದು ಒಳ್ಳೆ ಉಪಯೋಗ ಆಗತ್ತೆ. ಅದ್ರ ಬಗ್ಗೆ ಒಂದು ಒಳ್ಳೆ ಮಾತು ಹೇಳ್ಬೋದು. ವರ್ತೂರ್ ಸಂತೋಷ್ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಅಟ್ಲೀಸ್ಟ್ ಅವ್ರು ಏನೋ ಒಂದು ತೊಂದರೆ ಆಗಿರ್ಬೋದು, ಆ ತೊಂದರೆಗೋಸ್ಕರ ಯಾರು ಏನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇರೋದ್ರಲ್ಲಿ ಪರವಾಗಿಲ್ಲ, ಚೆನ್ನಾಗಿ ಆಡ್ತಿದ್ದಾರೆ ವರ್ತೂರ್ ಸಂತೋಷ್ ಅವರು. ಅವ್ರು ಗೆದ್ರಂತೂ ತುಂಬಾ ಒಟ್ಟಿಗೆ ಪಬ್ಲಿಕ್ ಒಳ್ಳೇದಾಗತ್ತೆ, ಹಳ್ಳಿ ಜನಕ್ಕೆ ಚೆನ್ನಾಗಿ ಉಪಯೋಗ ಆಗತ್ತೆ. ಅದಂತೂ 100%. ಬೇರೆಯವರೆಲ್ಲ ಗೆದ್ರೆ ಏನಾಗುತ್ತೆ ಅಂದ್ರೆ ಅವ್ರವ್ರ ಮನೆ ದೊಡ್ಡದ್ ಮಾಡ್ಕೊಳ್ಳೋದು ಮಾತ್ರ ಮಾಡ್ತಾರೆ. ಈಗ ಕಾರ್ತಿಕ್ ಇರ್ಬೋದು, ವಿನಯ್ ಇರ್ಬೋದು, ನಮ್ರತಾ ಇರ್ಬೋದು, ಬೇರೆ ಎಲ್ಲ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಅವರೆಲ್ಲ ಸೀರಿಯಲ್ ಆಕ್ಟ್ರೆಸ್. ಸೀರಿಯಲ್ ಅಲ್ಲೇ ಬಹಳ ದುಡ್ಡು ಬರುತ್ತೆ. ಒಂದೊಂದು ಆಕ್ಟಿಂಗ್ ಮಾಡೋದ್ರಿಂದ ಒಂದೊಂದು ಎಪಿಸೋಡ್ ಇಷ್ಟಿಷ್ಟು ಸಾವಿರ ಲಕ್ಷ ಸಿಗತ್ತೆ. ಅವ್ರಿಗೆ ಬಂದ್ರೆ ಏನ್ ಯೂಸ್ ಏನಿಲ್ಲ, ಅವ್ರ ಮನೆ ದೊಡ್ಡದಾಗುತ್ತೆ. ಆದ್ರೆ ವರ್ತೂರ್ ಸಂತೋಷ್ ಅವ್ರು ಬಂದ್ರೆ ಹಳ್ಳಿ ಜನಕ್ಕೆ ಉಪಯೋಗ ಆಗತ್ತೆ. ಅದು ಮಾತ್ರ ಇದು 100% ನಾನು. ಓಕೆ ಸರ್, ಓಕೆ. ನಂಗೆ ಫಸ್ಟ್ ಬರ್ಬೇಕು ಅಂತಂದ್ರೆ ಪ್ರತಾಪ್. ಓಕೆ, ನೆಕ್ಸ್ಟ್ ಯಾರು ಬರ್ಬೇಕು? ಸೆಕೆಂಡ್ ಅಂತಂದ್ರೆ ನಮ್ರತಾ.